ಒಂಟಿಯಾಗಿ ಒಳಗೆ ಬಂದಾಗ 2 ಡಿಫ್ರೆಂಟ್ ಪರ್ಸನಾಲಿಟೀಸ್. ಇವರು ನನ್ನ ಟಾರ್ಗೆಟ್. ಬಿಗ್ ಬಾಸ್ ಮನೆಯಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮ ನಡೀತಾ ಇದೆ. ನಿಮಗೆಲ್ಲರಿಗೂ ಕೂಡ ಗೊತ್ತು, ನಿನ್ನೆಯ ಒಂದು ಎಪಿಸೋಡ್ ಅನ್ನ ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ. ಆದ್ರೆ ಇವತ್ತಿನ ಎಪಿಸೋಡ್ ಸ್ವಲ್ಪ ಫನ್ ಇದೆ. ಅದ್ರ ಜೊತೆಗೆ ಕೆಲವು ಆಟಗಳನ್ನು ಕೂಡ ಆಡಿಸ್ತಾರೆ, ಹಾಗೆ ಒಬ್ಬರನ್ನ ಎಲಿಮಿನೇಟ್ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಎಲಿಮಿನೇಟ್ ಆಗಿದ್ದು ಮಲ್ಲಮ್ಮ ಅಂತ ಹೇಳಿ ಅಪ್ಡೇಟ್ ಕೂಡ ಸಿಕ್ಕಿದೆ. ಮುಂದಿನ ವಿಚಾರ, ಇವತ್ತಿನ ಒಂದು ಪ್ರೋಮೋದಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಜನ ಟಾರ್ಗೆಟ್ ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕಾವ್ಯ ಅವರು. ಸೊ ಕಾವ್ಯ ಅವರ ಈ ಸ್ಟೇಟ್ಮೆಂಟ್ ಅನ್ನ ಯಾರು ಕೂಡ ಊಹೆಯನ್ನು ಮಾಡಿರ್ಲಿಲ್ಲ. ಅದರಲ್ಲೂ ಕೂಡ ಗಿಲ್ಲಿ ಅಂತೂ ಕಾವ್ಯ ಹೀಗೆ ಹೇಳ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಬಟ್ ಕಾವ್ಯ ಎಲ್ಲಿಡಬೇಕು ಅಲ್ಲಿ ಸರಿಯಾಗಿ ಇಟ್ಟಿದ್ದಾಳೆ ಗಿಲ್ಲಿಗೆ. ಸೊ ಸುದೀಪ್ ಅವರು ಮೊಟ್ಟ ಮೊದಲಾಗಿ ತುಂಬಾ ಆಟಗಳನ್ನು ಆಡಿಸ್ತಾರೆ, ನಿಮ್ಗೆ ಗೊತ್ತಿರಬಹುದು. ಇವತ್ತು ಒಂದು ಸ್ಪ್ರೇ ಅನ್ನ ಮಖಕ್ಕೆ ಹೊಡೆಯುವಂತದ್ದು. ಅದಕ್ಕೆ ಮೂಲ ಕಾರಣ ಅಂದ್ರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ನನಗೆ ಟಾರ್ಗೆಟ್ ಅಂತ ಹೇಳಿ, ಅಂದ್ರೆ ನನ್ನ ವಿಲ್ಲನ್ ಅಂತ ಹೇಳಿ ಹೇಳಬೇಕು. ಅದಕ್ಕೆ ತುಂಬಾ ಜನ ತುಂಬಾ ಉದಾಹರಣೆಗಳನ್ನು ಕೊಡ್ತಾರೆ. ಮೊದಲನೇದಾಗಿ ರಿಷಾ ಗೌಡ ಅವರು ಹೇಳ್ತಾರೆ, ನಂಬಿಕೆ ಇಟ್ಟು ಅದಕ್ಕೆ ಮೋಸ ಮಾಡೋದ್ರಲ್ಲಿ ಗಿಲ್ಲಿ ನಂಬರ್ 1 ಅಂತ ಹೇಳಿ ಈ ರಿಷಾ ಗೌಡ ಅಂತಾರೆ. ಮೊನ್ನೆ ಬಂದು ಮನೆಯಲ್ಲಿ ಕಿರ್ಚಾಟ ಕೂಗಾಟ ಎಲ್ಲ ಮಾಡ್ಕೊಂಡು ಸುದೀಪ್ ಅಪ್ಪ ಸಿಕ್ಕಾಪಟ್ಟೆ ಹಂಚ್ಕೊಂಡ ಮೇಲೂ ಕೂಡ ಇವರು ಗಿಲ್ಲಿಗೆ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ. ಸೊ ಇದಾದ್ಮೇಲೆ ಧನುಷ್ ಅವರು ಬರ್ತಾರೆ, ಮನೆಯ ಕ್ಯಾಪ್ಟನ್. ಅವನು ಮಾಡಿದ್ರೆ ಕಾಮಿಡಿ, ನಾವು ಮಾಡಿದ್ರೆ ಅದು ಸೀರಿಯಸ್ ಅಂತ ಹೇಳಿ, ಅದಕ್ಕೆ ಇವನು ನನಗೆ ಇಷ್ಟ ಆಗೋದಿಲ್ಲ, ಇವನು ನನ್ನ ಮುಂದಿನ ಟಾರ್ಗೆಟ್ ಅಂತ ಹೇಳಿ ಅವರ ಮಖಕ್ಕೆ ಒಂದು ಸ್ಪ್ರೇ ಅನ್ನ ಹೊಡೆಯೋ ಕೆಲಸವನ್ನ ಮಾಡ್ತಾರೆ. ಇದಾದ್ಮೇಲೆ ಮನೆಯ ರೌಡಿ ಅನ್ಕೊಂಡಿರುವಂತಹ ಅಶ್ವಿನಿ ಗೌಡ ಅವರು ಬರ್ತಾರೆ. ಪರ್ಸನಲ್ ಟಾರ್ಗೆಟ್ ಅನ್ನ ಮಾಡ್ತಿದ್ದಾನೆ. ಮನೆಗೆ ಬಂದ ದಿನದಿಂದನೂ ಕೂಡ ಅವನು ನನ್ನನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಅನ್ನ ಮಾಡ್ತಿದ್ದಾನೆ. ಅದಕ್ಕೆ ಅವನು ನನಗೆ ಟಾರ್ಗೆಟ್, ಅವನೇ ನನಗೆ ಈ ಮನೆಯ ವಿಲ್ಲನ್ನು. ಅದ್ರ ಜೊತೆಗೆ ಒಂದು ಆಟ ಅಂತ ಬಂದ್ರೆ, ಒಂದು ಟಾಸ್ಕ್ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಸ್ವಾರ್ಥದಿಂದ ಆಡ್ತಾನೆ. ಅದಕ್ಕೆ ಅವನು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥವಾಗಿ ಗೆದ್ಕೊಂಡು ಹೋಗ್ಬೇಕಾಗಿರೋದು. ಇಲ್ಲಿ ಇನ್ನೊಬ್ಬರಿಗೆ ಬಕೆಟ್ ಅನ್ನ ಹಿಡಿದು ಇನ್ನೊಬ್ಬರನ್ನ ನಂಬಿಸಿ ಮೋಸ ಮಾಡಿ ಗೆಲ್ಲುವಂಥದ್ದು ಏನೂ ಇಲ್ಲ. ಇಲ್ಲಿ ಒಬ್ಬರೇ ಗೆಲ್ಲಕ್ಕೆ ಬಂದಿರೋದು, ಒಬ್ಬರೇ ಆಡಬೇಕು. ಇಲ್ಲಿ ಸ್ವಾರ್ಥಿಯಾಗಿರೋದು 100% ರೈಟ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾದ್ಮೇಲೆ ಬರುವಂತಹ ಕಾವ್ಯ ಅಂದ್ರೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲದರಲ್ಲೂ ಕೂಡ ಅವನ ಜೊತೆಗೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ತಾನೆ. ಆದ್ರೆ ಕಾವ್ಯ ಇವತ್ತು ಸರಿಯಾಗಿ ಇಟ್ಟಿದ್ದಾಳೆ. ಏನಂತ ಹೇಳಿದ್ರೆ, ನನ್ನ ಮನೆಯ ಟಾರ್ಗೆಟ್ ಗಿಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಾರಣ ಕೊಡಿ ಅಂತ ಹೇಳಿದಾಗ, 2 ಡಿಫ್ರೆಂಟ್ ಪರ್ಸನಾಲಿಟಿ ಇದೆ ಅವನಿಗೆ. ಒಂದು, ಅವನು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾನೆ, ಜೊತೆಗೆ ನನ್ನನ್ನು ಬೆಳಿಲಿಕ್ಕೆ ಬಿಡಲ್ಲ. ಅವನ ಜೊತೆಗೆ ನಾನು ಕಾಣಿಸ್ಕೊಂಡ್ರೆ ನಾನೆಲ್ಲೂ ಕೂಡ ಕಾಣಿಸೋಲ್ಲ ಜನಗಳಿಗೆ, ಅವನು ಮಾತ್ರ ಕಾಣಿಸ್ಕೋತಾನೆ. ಅದರಿಂದಾಗಿ ಅವನು ಈ ಕಡೆಯಿಂದ ಮನೆಯಿಂದ ಆಚೆ ಹೋದ್ರೆ ನಾನು ಇಲ್ಲಿ ಗೆದ್ಕೊಂಡಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಕಾವ್ಯ ಅವರು ಮಾತಾಡ್ತಾರೆ. ಅವರ ಮಕ್ಕಕ್ಕೆ ಸ್ಪ್ರೇ ಅನ್ನ ಹೊಡಿತಾರೆ. ಬಟ್ ಗಿಲ್ಲಿಗೆ ಈಗೂ ಕೂಡ ಅರ್ಥ ಆಗಿಲ್ಲ. ಅಂದ್ರೆ ಅವನಂತ ದೊಡ್ಡ ಮೂರ್ಖ ಯಾರೂ ಇಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಆಡೋಕೆ ಬಂದಿರೋದು ಇಂಡಿವಿಜುವಲ್ ಆಗಿ ಒಬ್ಬನೇ ಗೆದ್ಕೊಂಡ್ಬೇ ಒಬ್ಬನೇ ತಗೊಂಡು ಹೋಗ್ಬೇಕು, ಒಂದೇ ಟ್ರೋಫಿಯನ್ನ ಕೊಡೋದು. ಇಲ್ಲಿ ಕಾವ್ಯಂಗ್ ಬಕೆಟ್ ಹಿಡಿತೀನಿ, ಕಾವ್ಯಂಗ್ ಲವ್ ಮಾಡ್ತೀನಿ, ಅದ್ ಮಾಡ್ತೀನಿ ಅಂದಿದ್ಕೆ ಸುದೀಪ್ ಅವರು ಸಖತ್ತಾಗಿ ಹೇಳಿದಾರೆ ನಿನ್ನೆ. ಹೊರಗಡೆ ಹೋದ್ಮೇಲೆ ಮದುವೆನಾದ್ರು ಮಾಡ್ಕೊಳ್ರಿ, ಮಕ್ಕಳಾದ್ರೂ ಮಾಡ್ಕೊಳ್ರಿ ಅಂತ. ಅಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ಮನೇಲಿ ಹೇಗೆ ಆಡ್ಬೇಕು ಹಾಗೆ ಆಡ್ಬೇಕು. ಕಾವ್ಯ ಗಿವ್ಯ ಅನ್ಕೊಂಡು ಹೋದ್ರೆ ಇವನು 3 ನಾಮ ಹಾಕ್ಸ್ಕೊಂಡು ಮನೆಯಿಂದ ಆಚೆ ಬರೋದಂತೂ ಗ್ಯಾರಂಟಿ. ಈ ವಾರ ಹೇಗೆ ಆಡ್ತಾನೆ ಅಂತ ಹೇಳಿ ಕಾದು ನೋಡ್ಬೇಕು. ಈ ಎಲ್ಲದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡಿ, ಗಿಲ್ಲಿ ಕಾವ್ಯನ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.